ಇನ್ ಅನದರ್ 2 days ನನ್ನ ಬರ್ಡೇ ಬರ್ತಾ ಇದೆ. ನೀಲ್ಸ್ ಮಾಡ್ಸೋಣ ಅಂತ ಹೋಗ್ತಾ ಇದೀನಿ. ಕಾಣಿಸ್ತಂತೆ ಟೈಲಲ್ಲಿ ಏನ್ ಮಾಡ್ತಾರೋ ಕೊನೆ ಗೊತ್ತಿಲ್ಲ. ನೋಡೋಣ ಬನ್ನಿ. 4,500 ಇನ್ನೇನು ಓಡಿ 50 meters ದೂರದಲ್ಲಿದ್ವಿ. ಹೋಗ್ಬಿಟ್ಟ ಗೈಸ್. ಮೊದಲೇ ಸೊಂಟ ಹಿಡ್ಕೊಂಡ್ಬಿಟ್ಟೈತೆ ಅಜ್ಜಿದಿರ್ ತರ. ಬರ್ಡೇ ಡ್ರೆಸ್ ಮ್ಯಾಚ್ ಆಗುತ್ತೆ ಅಂತ ಈ ಕಲರ್ ಮಾಡಿಸ್ದೆ. ತುಂಬಾ ಚೆನ್ನಾಗಿದೆ ಬರ್ಡೇ ಡ್ರೆಸ್. ಇವತ್ತಿನ ಪ್ಲಾನ್ ಬಂದು ಜಸ್ಟ್ ಶಾಪಿಂಗ್. ಏನ್ ಬರ್ಡೇ ಗಿಫ್ಟ್ ಕೊಡಿಸ್ತಾರೆ ನಮ್ಮಪ್ಪ ಅನ್ನೋದನ್ನ ಬಬ್ಲು ನನಗೆ ಇದು ಕೊಡಿಸ್ತಿದ್ದೇನಂತೆ ಗೈಸ್. ಆದ್ರೆ ನಂಗೆ ಇದು ಕೂಡ ಇಷ್ಟ ಆಯ್ತು. ಇದು ಕೂಡ ಸಕ್ಕದಾಗಿದೆ. ಇದನ್ನ ಇವಾಗ ಮೋನಿ ಸೆಲೆಕ್ಟ್ ಮಾಡಿದಾಳೆ ಗೈಸ್. ನೋಡೋಣ ಬನ್ನಿ ಯಾರು ತಗೋತೀನಿ ಅಂತ. ತಗೊಂಡಿದ್ದೀನಿ. ಎರಡೂ ಪ್ಯಾಕ್ ಮಾಡ್ತಾ ಇದ್ದಾರೆ. ಎನ್ಗ್ರೇವ್ ಕೂಡ ಮಾಡಿಸ್ತಾರೆ. ಹೆಸರು ಬರ್ಸ್ತೀನಿ. ಏನ್ ಹೆಸರು ಬರ್ಸ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ ಅನದರ್ 2 days ನನ್ನ ಬರ್ಡೇ ಬರ್ತಾ ಇದೆ. ಸೊ ಅದಕ್ಕೆ ನಾನು ನೇಲ್ಸ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಲಾಸ್ಟ್ ಇಯರ್ ಅಷ್ಟೊತ್ತಲ್ಲಿ ಕೂಡ ನೇಲ್ಸ್ ಮಾಡಿಸ್ತಾ ಇದ್ದೆ ಲಂಡನಲ್ಲಿ. ಈ ವರ್ಷನೂ ಕೂಡ ನೇಲ್ಸ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್, ಯಾವ ಥರ ಡಿಸೈನು ಏನು ಎತ್ತಾ ಏನು ಮಾಡಿಸ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸೊ ಇವತ್ತು ನನಗೆ ಕಂಪ್ನಿ ಕೊಡ್ತಾ ಇರೋದು ಸಂಜನಾ ಪ್ರಕಾಶ್. ಹೌ ಇಸ್ ಲೈಫ್? ಹೌ ಆರ್ ಯು? ಐ ಆಮ್ ಗುಡ್. ಲೈಫ್ ಇಸ್ ಗೋಯಿಂಗ್ ಗ್ರೇಟ್ ರೈಟ್ ನೌ. ಗುಡ್. ಹೋಪಿಂಗ್ ಸೊ. ಗುಡ್. ಎಸ್. ಚಳಿ ಒಂದು ತಡೆಯೋಕ್ಕಾಗ್ತಿಲ್ಲ. ಇಲ್ಲ ಗೈಸ್, ಇವತ್ತೇನೋ ಬಿಸಿಲು ಸೂರ್ಯ ಬಂದಿದೆ. ಆದರೆ ಎಷ್ಟೊತ್ತರೆಗೂ ಸೂರ್ಯ ಇರ್ತಾನೆ ಅನ್ನೋದು ಗೊತ್ತಿಲ್ಲ. ಬನ್ನಿ ಗೈಸ್ ಹೋಗೋಣ. ವಿ ಹ್ಯಾವ್ ಬಸ್ ಇನ್ 3 minutes. ಲೆಟ್ಸ್ ಗೋ. 18 ಅಂತ ಒಂದಿತ್ತು, ಅಲ್ಲಿ ಬಂದ್ವಿ. ಇಟ್ ಶೋಸ್ ದಟ್ ಮಾರ್ನಿಂಗ್ 9:30ಗೆ ಓಪನ್ ಆಗುತ್ತೆ ಅಂತ. ಇವಾಗ ಟೈಮ್ ಬಂದು ಆಲ್ರೆಡಿ 11 ಗಂಟೆ ಆಗಿದೆ. ಬಟ್ ಓಪನ್ ಆಗಿಲ್ಲ ಗೈಸ್. ಅಂಗಡಿ ಒಳಗಡೆ ಯಾರೂ ಇಲ್ಲವೇ ಇಲ್ಲ. ಸೊ ಇವಾಗ ಇನ್ನೂ ಒಂದು 5 minutes ವಾಕಲ್ಲಿ ಇನ್ನೊಂದು ನೇಲ್ ಸ್ಟುಡಿಯೋ ಇತ್ತು. ಸೊ ಅದರದ್ದು ರಿವ್ಯೂ ಚೆಕ್ ಮಾಡಿ ಹೋಗ್ತಾ ಇದ್ದೀನಿ. ನಮ್ಮನೆ ಹತ್ರ ಆಗಿದ್ರೆ ಎಲ್ಲ ನೇಲ್ ಸ್ಟುಡಿಯೋ ಗೊತ್ತಿತ್ತು, ಅಲ್ಲೇ ಹೋಗ್ತಿದ್ದೆ. ಆದರೆ ಇದು ಹೊಸ Airbnb ಅಲ್ವಾ, ಸೆಂಟ್ರಲಲ್ಲಿ ಇರೋದ್ರಿಂದ ಹುಡುಕಿ ಹೋಗ್ತಾ ಇದ್ವಿ. ದಿಸ್ ಇಸ್ ಅ ಕ್ವೈಟ್ ನೈಸ್ ಏರಿಯಾ. ದಿಸ್ ಏರಿಯಾ ಇಸ್ ಕಾಲ್ಡ್ ಪಿಕೆನ್ಹೆಮ್. ಸೊ ಚೆನ್ನಾಗಿದೆ. ಒಂದೊಂದು ಬಸ್ ಸ್ಟೇಷನ್ ಹತ್ರನೂ ಒಂದೊಂದು ಗ್ರಾಸರಿ ಸ್ಟೋರ್ ಇದೆ, ಕರೀಸ್ ಇದೆ, ಸೇನ್ಸ್ಬರಿ ಇದೆ, ಟೆಸ್ಕೋ ಇದೆ, ಆಮೇಲೆ ಲಿಡಲ್ ಇದೆ. ಗೊತ್ತಿಲ್ಲದವರೆಲ್ಲ ಇದೇನಪ್ಪ ಅಂತ ಅನ್ಕೋಬೋದು. ನಾನು ಇವಾಗ ಹೇಳಿರೋದೆಲ್ಲ ಬಂದು ಇಟ್ ಈಸ್ ಅ ಸೂಪರ್ ಮಾರ್ಕೆಟ್ ಇನ್ ಲಂಡನ್. ಬೆಂಗಳೂರಲ್ಲಿ ಹೇಗೆ MK ಸೂಪರ್ ಮಾರ್ಕೆಟ್, ಡಿ ಮಾರ್ಟ್, ಮೆಟ್ರೋ ಅಂತ ಎಲ್ಲ ಇರುತ್ತಲ್ಲ, ಆ ಥರನೇ ಇಲ್ಲಿ. ಚೆನ್ನಾಗಿದೆ. ಬಿಸಿಲು. ಲಂಡನ್ ಇಸ್ ಲಂಡನಿಂಗ್ ಆ್ಯಕ್ಚುಲಿ ಟುಡೇ. ನಮ್ಮಮ್ಮಗೆ ಇವತ್ತು ಹೋಪ್ಫುಲಿ ಚಳಿ ಆಗಲ್ವೇನೋ. ಇಲ್ಲ, ಹಿಂಗೂ ಹೋಗ್ಬೋದು, ಹಂಗೂ ಹೋಗ್ಬೋದು. ಹಿಂಗೆ ಹೋದರೆ 6 ನಿಮಿಷ, ಹಿಂಗೆ ಹೋದ್ರೆ ಗೈಸ್ ನೋಡಿ ಗೈಸ್, ಅಲ್ಲಿ ಫ್ಲೈಟ್. ಹಾಂ, ಓ ನಿಂಗೆ ಅಲ್ಲಿಂದನೇ ಕಾಣಿಸ್ಕೊಂತ ನೋಡಿ ಗೈಸ್. ಇವಳಿಗೆ ಇಷ್ಟು ದೂರದಿಂದ ಅದು ಬ್ರಿಟಿಷ್ ಏರ್ವೇಸ್ ಅಂತ ಕಾಣಿಸ್ತಂತೆ ಟೈಲಲ್ಲಿ. ಗೈಸ್, ನಿಮಗೆ ಲಂಡನಲ್ಲಿ ಪಾರ್ಕ್ ಹೇಗಿರುತ್ತೆ ಗೊತ್ತಾ? ನೋಡಿ, ಮಕ್ಕಳು ಆಟ ಆಡುವಂಥ ಪಾರ್ಕ್. ಇಷ್ಟೇ ಪಾರ್ಕ್. ಅದೇ ನಮ್ಮಂಥವ್ರು ಆಟ ಆಡ್ಬೋದು. ಬಟ್ ನಮ್ಮ ಬೆಂಗಳೂರಲ್ಲಿರೋ ಪಾರ್ಕಪ್ಪ. ನಮ್ಮ ಕೃಷ್ಣರಾವ್ ಪಾರ್ಕ್, ಎಲ್ಲ ಪಾರ್ಕು ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ಕೃಷ್ಣರಾವ್ ಪಾರ್ಕ್ ತುಂಬ ಹೋಗ್ತಿದೆ ಡ್ಯಾಡಿ ಜೊತೆ. ಲಾಲ್ಬಾಗು, ಇನ್ಯಾವುದಿದೆ ಮರ್ತೋಗಿದೆ. ನೀವೆಲ್ಲ ಪಾರ್ಕ್ ಹೋಗ್ತಿದ್ರಾ? ಯಾವ ಪಾರ್ಕ್ ಹೋಗ್ತಿದ್ರಿ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೈಸ್. ನೋಡೋಣ. ಅಷ್ಟೇ, ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ. ಬೇಗ ಹೋಗ್ಬೇಕು ಇವತ್ತು. ಅಟ್ಲೀಸ್ಟ್ ಬೆಳಗ್ಗೆ ಟೈಮಲ್ಲಿ ಲಂಡನ್ನ ತೋರಿಸ್ಬೇಕು ನಮ್ಮ ಅಪ್ಪ ಅಮ್ಮಂಗೆ ಗೈಸ್. ಅವರು ಬಂದಿದ್ದು ನನಗೆ ಹುಷಾರಿಲ್ಲ ಅಂತ. ಸೊ ಇಟ್ ವಾಸ್ ನಾಟ್ ಎಟ್ ಆಲ್ ಪ್ಲ್ಯಾನ್ಡ್ ಪ್ರಾಪರ್ಲಿ. ಸೊ ಎವ್ರಿ ಡೇ ಎದ್ದು ಎಲ್ಲಿ ಕರ್ಕೊಂಡು ಹೋಗ್ಲಿ, ಇನ್ನೇನು ತೋರಿಸ್ಲಿ ಅವ್ರಿಗೆ ಅಂತ ಯೋಚನೆ ಮಾಡೋದ್ರಲ್ಲೇ ನನ್ನ ದಿನ ಕಳೆದೋಗ್ತದೆ. ಅದಕ್ಕೆ ಇವತ್ತು ಬೇಗ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಿದ್ದೀನಿ. ಇವಳದು ಸ್ನಾನ ಆಗಿದೆ. ಏನಿಲ್ಲ, ಮನೆಗೆ ಹೋಗಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡೋದು. ನಾವು ನೇಲ್ಸ್ ಮಾಡಿಸ್ಕೊಳ್ಳೋಷ್ಟರಲ್ಲಿ ಇವಳು ಕೂಡ ಇವತ್ತು ಮಾಡಿಸ್ಕೊತಿದ್ದಾಳೆ. ದ ಫಸ್ಟ್ ಎವರ್ ಟೈಮ್ಸ್ ಸಂಜನಾ ಇಸ್ ಗೆಟಿಂಗ್ ಹರ್ ನೇಲ್ಸ್ ಡನ್. ಇಲ್ಲ, ಸೆಲ್ಫ್ ಕೇರ್. ಇನ್ಮೇಲೆ ನಾನೇ ಹೇಳ್ಕೊಡ್ತಿದ್ದೆ ನಮ್ಮನ್ನ ನಾವು ಫಸ್ಟ್ ಲವ್ ಮಾಡಬೇಕು ಅಂತ. ಅದಕ್ಕೆ ಕಲಿ. ಮ್ಯಾಪ್ ನೋಡು, ದಾರಿಗಿರುತ್ತೆ. ಇಲ್ಲ ಬಾ, ನನಗೆ ಗೊತ್ತು. ಐ ನೋ ಲಂಡನ್ ಗೈಸ್. ಇಲ್ಲ ಗೈಸ್, ನಂಗೆ ಗೊತ್ತಿಲ್ಲ. ಮ್ಯಾಪ್ ನೋಡ್ಬೇಕು, ಅಲ್ಲಿ ಸಿಗ್ತೀನಿ ರೀ. ನೋ ಲಾಂಗರ್. 40 pounds. ಓಕೆ. ಬಟ್ ಯೂಶಲ್ ಆಗಿ ಇಷ್ಟ ಮಾಡಿದ್ರೆ ತಗೋತಾನೆ. ಯಾರೋ ಅವಳು ಮಾಡ್ತಾವಳೆ. ಸದ್ಯಕ್ಕೆ ಓಪನ್ ಇತ್ತು. ಅದು ಹೆಂಗೆ ಮಾಡ್ತಾಳೋ ಏನು ಮಾಡ್ತಾಳೋ ಗೊತ್ತಿಲ್ಲ. 50 ನಿಮಿಷ ತೊಗೋತಾಳಂತೆ. ಇವಳು ಒಂದು ನೋಡಿದ್ಲು, ಒಂದಷ್ಟು ತೋರಿಸಿದ್ಮೇಲೆ ಕೊನೆಗೆ ಒಂದು ಒಪ್ಕೊಂಡ್ಲು. ನಾನು ಬೋ ಮಾಡಿದ್ರೆ ಬೋ ಮಾಡಲ್ಲ ಅಂತ. ನೋಡೋಣ ಬನ್ನಿ ಹೇಗಿರುತ್ತೆ.
ಬಂದಿದ ತಕ್ಷಣ ಇದು ಕೊಟ್ಟರು, ಅವಳಿಗೂ ಕೊಟ್ಟರು. ಅವಳು ಮಾಡಿಸ್ಕೊತಾವಳೆ, ನಂಗೆ ಇವಳು ಮಾಡ್ತಾವಳೆ. ಏನು ಮಾಡ್ತಾರೋ ಕೊನೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಕಾಯ್ತಾ ಇದ್ದೀನಿ. ಏನು ಕಾಯ್ತಾ ಇದ್ದೀನಿ. ಮಕ್ಕಳು ಆರ್ಟ್ ಮಾಡಲ್ ಬರುತ್ತೆ, ಅಷ್ಟಕ್ಕೆ ಮಾತ್ರ 40 ಪೌಂಡ್ ಅಂದರೆ ಎಷ್ಟು ಗೊತ್ತಾ? 4,500. ಬೆಂಗಳೂರಲ್ಲೂ ಅಷ್ಟು 2.5-3 ಆಗುತ್ತೆ. ಅದು ಅಷ್ಟು ಚೆನ್ನಾಗಿ ಆರ್ಟ್ ಮಾಡಿ. ಇವಳು ಈ ನಡುವೆ ನನಗಿರೋ ಕೋಪಕ್ಕೆ ಪಾಪ ಹಂಗೆಲ್ಲ ಅನ್ಬಾರ್ದು, ಬಟ್ ಕಡಿಮೆ ಇಸ್ಕೋಬೇಕು ತಾನೆ. ಬಿಡಿ ಗೈಸ್, ಆಯ್ತು, ಏನು ಮಾಡೋಕ್ಕಾಗುತ್ತೆ. ಇದೇನೆಂದರೆ ನೆನ್ನೆ ನಾನು ಯಾರೋ ಮನೆಗೆ ಬರ್ತಾರೆ ಅಂತ ಹೇಳಿದ್ನಲ್ಲ, ಆ ವ್ಯಕ್ತಿ ಇವಾಗ ಬಂದಿದ್ದಾನೆ. ನಾನು ಅವ್ನು ಬರ್ತಾ ಇದ್ದಾನೆ ಅಂತ ಗೊತ್ತಾಗೆ ಬೇಗ ಓಡಿ ಬಂದ್ಬಿಟ್ಟೆ ನೇಲ್ಸ್ ಮಾಡಿಸ್ಕೊಳಕ್ಕೆ. ಗೊತ್ತಾಗೆ ಪಬ್ಲು ಇವಾಗ ಬೆಳಗ್ಗೆ ನನಗೆ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಹುಡ್ಕೊಂಬಂದವನೆ. ನಾನು ಅವನ್ನ ಮಾತಾಡಿಸ್ತಿಲ್ಲ, ಅವನ್ನ ಬ್ಲಾಕ್. ಸಾರಿ ಗೈಸ್, ಅವನು ಫೋನ್ ಮಾಡ್ದ, ಅದಕ್ಕೆ ಅಂತ ಕಟ್ಟಾಗೋಯ್ತು. ಯಾಕೋ ನನಗೆ ನಾನೇ ಮಾಡ್ಕೊಳ್ಳೋ ಥರ ಮಾಡ್ತಿಸ್ತೈತೆ. ಇಲ್ಲ, ಆಕ್ರಲಿಕ್ಕೆ ಅರ್ಧ ಅಂಟಿಸ್ತಾವಳೆ, ಆಕ್ರಲಿಕ್ಕೆ ಮಾಡಿದೆ. ಸಾರಿ, ಅರ್ಧದಲ್ಲಿ ಕಟ್ಟಾಗೋಯ್ತು. ಅದಕ್ಕೆ ಫೋನ್ನ DNDಗೆ ಹಾಕ್ಬಿಟ್ಟು ಮಾತಾಡ್ತಿದ್ದೀನಿ ಗೈಸ್. ಫೋನ್ ಮೇಲೆ ಫೋನ್ ಮಾಡ್ದವನೆ. ನಾನು ನೆನ್ನೆ ಕೋಪ ಬಂದ್ಬಿಟ್ಟು ಅವನ್ನ ಬ್ಲಾಕ್ ಮಾಡಿಬಿಟ್ಟೆ. ನೆನ್ನೆ ಕರೆದೆ, ಬರಲಿಲ್ಲ. ನನಗೇನು ಗೊತ್ತಾ, ಸರಿ ಅರ್ಥ ಆಗೋದು, ಬರಲ್ಲ ಅಂದರೆ ಬರಲ್ಲ ಅನ್ಬೇಕು. ಬರ್ತೀನಿ ಅಂದ್ಬಿಟ್ಟು ಏನಕ್ಕೆ ಬಂದಿಲ್ಲ, ನನಗದು ಕೋಪ ಬರುತ್ತೆ. ಏಕೆಂದರೆ ಐ ವಾಸ್ ವೇಟಿಂಗ್, ಎಲ್ಲರೂ ಒಟ್ಟಿಗೆ ಶಾಪಿಂಗ್ ಹೋಗೋಣ ಅಂತ. ಇವಾಗ ನಾನು ಅದಕ್ಕೆ ಅವ್ನು ಬೆಳಗ್ಗೆ ಬರ್ತಾವನೆ ಅಂತ ಗೊತ್ತಾಗಿದ ತಕ್ಷಣ ನಾನು ಈ ಕಡೆ ಬಂದ್ಬಿಟ್ಟೆ. ಈಗ ಹೋಗಿ ಮನೆಗೆ ಕೂತ್ಕೊಂಡು ನಮ್ಮ ಅಮ್ಮನ ಫೋನಿಂದ ಫೋನ್ ಮಾಡೋದು. ನನಗೆ ಮಾಡಿದ ಅವ್ನ ಫೋನಿಂದ. ನಾನು ಬ್ಲಾಕ್ ಆಗಿತ್ತಲ್ಲ, ಸ್ನ್ಯಾಪ್ಚಾಟಲ್ಲಿ ಮಾಡ್ದೆ, ಅವನ್ನ ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿದ್ದೀನಿ. ಆಮೇಲೆ ಇವಳಿಗೆ ಅವನ ನಂಬರಿಂದ ಫೋನ್ ಮಾಡೋದು, ಎಷ್ಟೊತ್ತಿಗೆ ನಾವು ಮನೆಗೆ ಬರ್ತೀವಿ ಅಂತ. ಸರಿಗವ್ರೆ ನಮ್ಮಮ್ಮ. ಅವನು ಸದ್ಯಕ್ಕೆ ಇಷ್ಟ ಆಗಿದೆ. ಅವಳಿಗೆ ಸ್ಕ್ವೇರ್ ಶೇಪ್ ಹೇಳಿದ್ದೆ, ಬಟ್ ನನಗೆ ಆಲ್ಮಂಡ್ ಶೇಪ್ ಮಾಡಿಬಿಟ್ಟು. ಅವಳ ಭಾಷೆ ನನಗೆ ಅರ್ಥ ಆಗಲ್ಲ, ನನ್ನ ಭಾಷೆ ಅವಳಿಗೆ ಅರ್ಥ ಆಗಲ್ಲ. ಏನೋ ಮಾಡಮ್ಮ ಅಂದ್ಬಿಟ್ಟು ಬಿಟ್ಟೆ. ನಾನಿವತ್ತು ಮಾಡಿಸ್ತಾ ಇರೋದು ಮರೂನ್ ಕಲರ್ ಕ್ಯಾಟ್ ಐ. ಸೊ ಔಟ್ಕಮ್ಗೋಸ್ಕರ ಕಾಯ್ತಾ ಇರಿ. ದಿಸ್ ಈಸ್ ದ ಶೇಪ್ ಆ್ಯಸ್ ಆಫ್ ನೌ. ಔಟ್ಕಮ್ಗೋಸ್ಕರ ಸ್ಟೇ ಟ್ಯೂನ್, ಲೆಟ್ಸ್ ಸಿ ಹೌ ಇಟ್ ಕಮ್ಸ್ ಔಟ್. ಇಷ್ಟ ಆಗಿದೆ ಶೇಪು. ಅವಳು ಕ್ಯಾಟ್ ಐ ಮಾಡಿಸ್ತಾವಳೆ, ಆದರೆ ನನ್ನ ಫೇವ್ರೆಟ್ ಕಲರ್ ಪರ್ಪಲ್ ಕಲರ್ ಮಾಡಿಸ್ತಾವಳೆ. ಜೋರಾಗಿ ಮಾಡ್ತವ್ರಂತೆ, ನೋವಾಗ್ತೈತೆ ಅಂತ ಅವಳಿಗೆ. ಕ್ಯಾಟ್ ಐಯಲ್ಲಿ ಈ ಕಲರ್ ಬರುತ್ತೆ. ಸೊ ಹಂಗಿದೆ. For this? ಹಾಂ ನೋಡಿ ಏನು ಕಾಣ್ತಿದೆ. ದಿಸ್ ಇಸ್ ಮೈ ನೇಲ್ಸ್. ಕ್ಯಾಟ್ ಐ ಮಾಡಿಸಿದ್ದೀನಿ. ಇನ್ನೊಂದು ಫಿಂಗರ್ದು ಹಿಂಗಿದೆ, ಸಕ್ಕದಾಗಿ ಬಂದಿದೆ. ಇಷ್ಟ ಆಯಿತು. 7 ದಿನ ಆಗ್ತಾ ಇದೆ. 7 ನಿಮಿಷದಲ್ಲಿ ಬಸ್ತಿದೆ. ಬಿಟ್ಟರೆ ನೆಕ್ಸ್ಟ್ 12 ನಿಮಿಷ. ಆಲ್ರೆಡಿ ಮನೇಲೆಲ್ಲ ಕಾಯ್ತಾ ಇದ್ದಾರೆ ಹೋಗ್ಬೇಕು ಅಂತ. ಮಾಡಿದಿದ್ರೆ ಚೆನ್ನಾಗಿರೋದು ಈ ಫಿಂಗರ್ಗೆ, ಆದರೆ ಅವಳಿಗೆ ಬೋ ಮಾಡೋಕ್ಕೆ ಬರಲ್ಲ ಅಂತೆ. ಹೇಳ್ಬೋದು, ಪರವಾಗಿಲ್ಲ, ಅವ್ರಿಗೆ ನಮ್ಮ ಭಾಷೆ ಬರಲ್ಲ. ಗೈಸ್, ಬಬ್ಲು ಕೂಡ ಮನೇಲಿ ಕಾಯ್ತಾ ಇದ್ದಾನೆ, ಬನ್ನಿ ಹೋಗೋಣ. ಏನಾಯ್ತು ಗೊತ್ತಾ ಗೈಸ್? ಇಡ್ರಿ ಒಂದು ನಿಮಿಷ. ಏನಾಯ್ತಂದ್ರೆ P12 ಅಂತ ಒಂದು ಬಸ್ ಇದೆ, ಅದು ಹತ್ಬೇಕಿತ್ತು. ನೇಲ್ ಸ್ಟುಡಿಯೋಯಿಂದ ನಮ್ಮ ಮನೆಗೆ ಕರೆಕ್ಟಾಗಿ 9 ನಿಮಿಷ ಬಸ್ಸಲ್ಲಿ. ಒಂದು 4 ಸ್ಟಾಪ್ ಅಂದ್ಕೊಳ್ಳಿ. ಇನ್ನೇನು ಓಡಿ 50 ಮೀಟರ್ಸ್ ದೂರದಲ್ಲಿದ್ವಿ. ಹೋಗ್ಬಿಟ್ಟ ಗೈಸ್, 50 to 20 ಮೀಟರ್ಸ್ ಅವೇ ಇದ್ವಿ. ಅದು ಓಡಿದೀನಿ, ಹೋಗ್ಬಿಟ್ಟ. ನೆಕ್ಸ್ಟ್ ಬಸ್ ಇರೋದು ಅರ್ಧ ಗಂಟೆಲಿ. ಮನೇಲೆಲ್ಲ ನಮಗೋಸ್ಕರ ಕಾಯ್ತಾವ್ರೆ. ನಾನು ಹುಷಾರಿಲ್ಲದೆ ಇವತ್ತೇ ಇಷ್ಟು ಓಡಿದ್ದು. ಮೊದಲೇ ಸೊಂಟ ಹಿಡ್ಕೊಂಡ್ಬಿಟ್ಟೈತೆ ಅಜ್ಜಿದಿರ ಥರ. ಇವತ್ತಿಷ್ಟು ಓಡ್ಬಿಟ್ಟು ಮತ್ತೆ ಸೊಂಟ ನೋತೈತೆ. ಅಪ್ಪ, ರನ್ನಿಂಗ್ ರೇಸಲ್ಲೂ ಹಿಂಗೆ ಓಡಿರಲಿಲ್ವೇನೋ ಬೇಸ್. ನಾನು ಓಡಿದ್ದಿದ್ರೆ ಫಸ್ಟ್ ಬರ್ತಿದ್ದೆ ಸ್ಕೂಲಲ್ಲಿ. ಈ ಲಂಡನ್ಗೆ ಬಂದು ಓಡಿ ಅಷ್ಟು ಓಡೋದು ಕಲ್ತ್ರೂ ಪ್ರಯೋಜನಕ್ಕೆ ಬರಲಿಲ್ಲ. ಇವಾಗ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ ನೆಕ್ಸ್ಟ್ ಬಸ್ 30 ನಿಮಿಷ, ಅದಕ್ಕೆ ಕಾಯೋ ಬದಲು 16 ನಿಮಿಷ ವಾಕಿಂಗ್ ಅಂತ ಹೋಗ್ತೈತೆ. ಈ ಚಳಿ ಇಲ್ವಾ? ಬೆಳಗ್ಗೆ ನೋಡಿರ್ತೀರ, ಬೆಳಗ್ಗೆ ಅಂದರೆ ಈಗ 1.25 ಅವರ್ ಹಿಂದೆ ಎಷ್ಟು ಬಿಸಿಲಿತ್ತು. ಈಗ ಎಲ್ಲಿ ಸೂರ್ಯ? ಎಲ್ಲಿದ್ಯಪ್ಪ ಸೂರ್ಯ? ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಸೂರ್ಯನೇ ಇಲ್ಲ. ಸೊ ಅದಕ್ಕೆ ಅವ್ರು ಕೊಟ್ಟಿರೋ ಬಿಸ್ಕೆಟ್ ತಿಂತಾ ಇದ್ದೆ. ನೋಡಿ ಗೈಸ್, ಟೋಸ್ಟು. ಇವಳು ಸ್ವಲ್ಪ ಲೈಟ್ ಕಲರು ಕ್ಯಾಟ್ ಐ ನೋಡಿ. ಹಾಂ, ಹಿಂಗೆ ತೋರಿಸಿ ಕಾಣುತ್ತೆ. ನಾನು ನೋಡಿ ಡಾರ್ಕ್ ಮಾಡ್ತೀವಿ. ನನ್ನ ಬರ್ಡೇ ಡ್ರೆಸ್ಗೆ ಕಾಯ್ತಾ ಇರಿ. ಸೊ ನನ್ನ ಬರ್ಡೇ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂತ ಈ ಕಲರ್ ಮಾಡಿಸ್ದೆ. ತುಂಬ ಚೆನ್ನಾಗಿದೆ ಬರ್ಡೇ ಡ್ರೆಸ್, ನಿಜ ಹೇಳಿ. ಅವಳು ತಗೋತಾಳಂತೆ ಗ್ರ್ಯಾಜುಯೇಷನ್ಗೆ. ನಾನು ಗ್ರ್ಯಾಜುಯೇಷನ್ ನೆಕ್ಸ್ಟ್ ಅದೇ ಡ್ರೆಸ್ಸು, ಬಟ್ ಕಲರ್ ಬೇರೆ. ತೋರಿಸ್ತೀನಿ ಗೈಸ್, ಸ್ಟೇ ಟ್ಯೂನ್. ಈ ಚಳಿಲಿ ಆ ಬಟ್ಟೆ ನಾನು ಅದು ಹಿಂಗೆ ಹಾಕೋತೀನ. ಇವತ್ತಿನ ಪ್ಲ್ಯಾನ್ ಬಂದು ಜಸ್ಟ್
ಶಾಪಿಂಗ್ ಸಡನ್ ಪ್ಲಾನ್ ಆಗಿರೋದ್ರಿಂದ ನಮ್ಮಪ್ಪ ಅಮ್ಮಂದು ಬಟ್ಟೆಗಳು ತಂದಿಲ್ಲ ಪಾಪ. ಆಮೇಲೆ ಏನ್ ಬರ್ಡೇ ಗಿಫ್ಟ್ ಕೊಡ್ಸ್ತಾರೆ ನಮ್ಮಪ್ಪ ಅನ್ನೋದನ್ನ ಈ ವ್ಲಾಗಲ್ಲಿ ಹಾಕ್ತೀನಿ. ಸೊ ವ್ಲಾಗ್ನ ಎಂಡ್ ತನಕ ನೋಡಿ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಬಬ್ಲುನ ತೋರಿಸ್ತೀನಿ. ಮತ್ತು ನೀವು ಎಷ್ಟೊಂದು ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾನೆ ಇದ್ರಿ, ನಿಮ್ಮದು ಲಿಪ್ಸ್ಟಿಕ್ ಶೇಡ್ ಹೇಳಿ, ಲಿಪ್ ಕಾಂಬೋ ಹೇಳಿ ಅಂತ ಎಲ್ಲ, ಮತ್ತು ಬ್ಲಷ್ ಆಗಲಿ ಅದೆಲ್ಲ. ಬರೀ ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನಂಗೂ ಉಪಯೋಗ ಆಗುತ್ತೆ. ಸಂಜನಾ ಕೇಳ್ತಾನೆ ಇದ್ಲು, ಗೈಸ್ ನಾನು ಇವಾಗ ಹೆಂಗಿದ್ರು ಇಂಡಿಯಾಗೆ ಹೋಗ್ತಿದ್ದೀನಲ್ಲ, ಹೋಗೋಕ್ಕೆ ಮುಂಚೆ ಎಲ್ಲ ಪ್ರಾಡಕ್ಟ್ಸ್ದು ಬರ್ದು ಕೊಟ್ಟು ಹೋಗು, ಚೆನ್ನಾಗಿ ಮಾಡ್ಕೋತೀಯ ಅಂತ. ಖುಷಿ ಆಗುತ್ತೆ ಗೈಸ್ ಯಾರು ನಂಗೆ ಅಂದಾಗ. ಯಾಕೆಂದರೆ ನನಗೆ ಝೀರೋ ನಾಲೆಡ್ಜ್ ಇದ್ದಿದ್ದು ಮೇಕಪ್ ಬಗ್ಗೆ ಇಲ್ಲಿ ಬಂದಾಗ. ಬಟ್ ಇವಾಗೇನೋ ಒಂದು ಲೆವೆಲ್ ಕಲ್ತಿದ್ದೆ ಆ್ಯಕ್ಚುಲಿ. ಬಟ್ ಆಂಟಿಗಿಂತ ಏನಂದ ನಮ್ಮಮ್ಮನ ವಹಿಸ್ಕೊತಾಳೆ ಗೈಸ್. ನಮ್ಮಮ್ಮ ಆ್ಯಕ್ಚುಲಿ ಮೇಕಪ್ ಕ್ಲಾಸಸ್ಸು, ನಮ್ಮಮ್ಮ ಇಂಥದ್ದು ಮಾಡಿಲ್ಲ ಅನ್ನಂಗಿಲ್ಲ, ಮೇಕಪ್ ಕ್ಲಾಸ್ಗೆ ಹೋಗೋರೆ ಗೈಸ್. ನಾನು ನಿಮಗೆ ಆಮೇಲೆ ಸಿಗ್ತೀನಿ, ಯಾಕೆಂದರೆ ನನಗೆ ರೂಟ್ ಗೊತ್ತಿಲ್ಲ, ಮ್ಯಾಪ್ ನೋಡಬೇಕು. ಬಾಯ್, ಮನೆಗೆ ಹೋಗಿ ಮಾತಾಡ್ತೀನಿ. ಬಾಯ್. ಈ ಸ್ಕೂರಲ್ಲಿ ನೋಡಿ ಎಷ್ಟು ಕ್ಯೂಟಾಗಿ ಎಲ್ಲಿ ಗೈಸ್, ಅಲ್ಲಿ ಹಿಂಗೆ ಓಡ್ತೈತೆ ನೋಡಿ, ಹೋಗ್ಬಿಡ್ತು ಅಷ್ಟೇ. ಅಲ್ಲಿ ಯಾರಿದ್ದಾರೆ ಗೊತ್ತಾ, ತೋರಿಸ್ತೀನಿ ನೋಡಿ. ಬಬ್ಲು ನಮ್ಮಮ್ಮ ಫೋಟೋ ಶೂಟ್ ಮಾಡಿಸ್ಕೊತಾರೆ ನೋಡಿ. ನಾವೀಗ ಬಂದಿದ್ದೀವಿ ನೋಡಿ, ಎಲ್ಲ ಫೋಟೋ ತೆಗಿತಾರೆ. Arrive at your destination. ಗೈಸ್ ಇವನು ಯಾರಂತ ನನಗೆ ಗೊತ್ತಿಲ್ಲ ಗೈಸ್, ಸುಮ್ಮನೆ ಅನ್ನೆಸೆಸರಿ ಪೀಪಲ್. ಐ ಡೋಂಟ್ ಇವನ್ ನೋ ಹೂ ಯು ಆರ್. ಸೊ ಆಯ್ತಾ ರೆಡಿ? ಸಿ ಹೌ ಮೈ ನೇಲ್ಸ್ ಆರ್. ಫಸ್ಟ್ ನೋಡ್. ನಿಂತಾರ ಅಂತೂ ಇಲ್ಲ. ಹಾಯ್ ಬ್ರೂನೋ, ಹಾಯ್. ಎಲ್ಲಿ ಸಿರಿ, ಎಲ್ಲಿ ಸಿರಿ? ಅಣ್ಣ ಬಾ 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 ಬಾ, ವಾಕಿಂಗ್ ಹೋಗೋಣ ಬಾ, ನಮ್ಮ ರೂಮ್ಗೆ ಹೋಗೋಣ, ನಮ್ಮ ರೂಮ್ಗೆ ಹೋಗೋಣ ಕಂದ. ಫುಲ್ಲು ಕೂದಲು ಬಂದ್ಬಿಟ್ಟೈತಲ್ಲಪ್ಪ. ನನಗೆ ಫ್ರಂಟ್ ಸೀಟ್ ಸಿಕ್ಕಿದೆ ಗೈಸ್, ಡಬಲ್ ಡೆಕ್ಕರಲ್ಲಿ ಮೇಲ್ಗಡೆ ಫ್ರಂಟ್ ಸೀಟ್ ಸಿಕ್ಕಿದೆ ನೋಡಿ. ಇಲ್ಲಿ ಸಂಜನಾ ಇದ್ದಾಳೆ, ಅಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ದಾರೆ. ಆಮೇಲೆ ಅಲ್ಲಿ ನೋಡಿ ಬಬ್ಲು ಮತ್ತು ರಾಜು ಕೂತಿದ್ದಾರೆ. ಇವಾಗ ಫುಲ್ ಶಾಪಿಂಗ್ ಗೈಸ್, ಶಾಪಿಂಗ್. ಬನ್ನಿ ಏನೇನು ಶಾಪಿಂಗ್ ಮಾಡ್ತೀವಿ, ಯಾವ ಜಾಗ ನೋಡ್ತೀವಿ ಅಂತ ನೋಡೋಣ. ಮತ್ತೆ ಲಂಡನ್ ಐ ಕಾಣಿಸ್ತಿದೆ ನೋಡಿ ಗೈಸ್. ನಾನು ಈಗ ಜಾಗಕ್ಕೆ ಬಂದೇ ಇಲ್ಲ ನೋಡಿ. ಇದೆಲ್ಲ ಸ್ಟ್ಯಾಚ್ಯೂಸ್ ಇದೆ, ಏನು ಸಖತ್ತಾಗಿದೆ ನೋಡಿ ಗೈಸ್. ಲಂಡನ್ ಅಮ್ಮ ನೋಡಿ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಾರೆ. We came here to Trafalgar Square where all the movie shooting happens. So good. ನೋಡಿರ್ತೀರಾ ನನ್ನ ವ್ಲಾಗಲ್ಲಿ, ಇಲ್ಲಿ ನಾನು ಜಾನ್ವಿ ಡ್ಯಾನ್ಸ್ ಮಾಡಿದ್ವಿ. ಇಷ್ಟು ದಿನ ಆಗಿತ್ತು ಗೈಸ್ ಈ ಕಡೆ ಎಲ್ಲ ಬಂದು. ಐ ಮಿಸ್ಡ್ ದಿಸ್ ಪಾರ್ಟ್ ಆಫ್ ಲಂಡನ್ ಸೋ ಮಚ್. ಬರ್ತಾ ಇರಬೇಕು ಗೈಸ್ ವಾರಕ್ಕೊಂದ್ಸಲಿ. ನಾನು ನೋಡಿದ್ರೆ 3 ತಿಂಗಳಿಗೊಂದ್ಸಲಿ. ನೋಡಿ ಇಲ್ಲಿ US ವೀಸಾ ಆಫೀಸ್ ಇದೆ. ಇಲ್ಲಿ ಸುತ್ತಮುತ್ತ ಫುಲ್ಲು ವೀಸಾ ಆಫೀಸ್ಗಳು ಬೇರೆ ದೇಶದ್ದು. ಇಲ್ಲಿರೋದು US ವೀಸಾ ಆಫೀಸ್. ನಂಗೆ ಈ ರೋಡ್ಗಳನ್ನೆಲ್ಲ ನೋಡ್ತಾ ಇದ್ರೆ ಐ ರಿಮೆಂಬರ್ ಪ್ಯಾರಿಸ್ ಗೈಸ್. ಪ್ಯಾರಿಸ್ ಹಿಂಗೆ ಇದ್ದಿದ್ದು. ನಾನು ಈ ಸೈಡ್ ಆಫ್ ಲಂಡನ್ಗೆ ಬಂದೇ ಇರಲಿಲ್ಲ. ಇಟ್ ಇಸ್ ಸೋ ಗುಡ್. ಸೇಮ್ ಪ್ಯಾರಿಸ್ ಫೀಲ್ಸ್ ಕೊಡ್ತಾ ಇದೆ ನನಗೆ. ನಾವಿವಾಗ ಫೈನಲಿ ವಿವ್ ಕಮ್ ಟು ದ ಪ್ಲೇಸ್ ವೇರ್ ಯು ಫೈಂಡ್ ಆಲ್ ದಿ ಬ್ರ್ಯಾಂಡ್ಸ್. ವೆರಿ ಎಕ್ಸೈಟೆಡ್ ಗೈಸ್, ವೆರಿ ಎಕ್ಸೈಟೆಡ್. ಇವತ್ತು ಫುಲ್ಲು ನಮ್ಮ ಅಪ್ಪನೇ ಫುಲ್ ಶಾಪಿಂಗ್ ನನಗೆ. ಮೈಕಲ್ ಕಾಸ್ ನೋಡಿ ಗೈಸ್, ಮೈಕಲ್ ಕಾಸ್ ಅಲ್ಲಿ ಕೋಚ್ ಇದೆ. ಸೊ ಫಸ್ಟ್ ಕೋಚ್ ಒಳಗಡೆ ಹೋಗ್ಬೇಕು, ಯಾಕಂದರೆ ನನ್ನ ಫಸ್ಟ್ ಗೋಲ್ ಇರೋದೆ ಅಲ್ಲಿ. ಬಬ್ಲು ನನಗೆ ಇದು ಕೊಡಿಸ್ತಿದ್ದಾನಂತೆ ಗೈಸ್. ಆದರೆ ಇದು ಏನಕ್ಕೆ ಅಂತ ಏನು ಪ್ರಯೋಜನ ತೋರಿಸ್ತೀನಿ. 20,000 ರೂಪಾಯಿದು. ಹೋಗಿ ತಗೊಂಬೋಗು ಗೈಸ್. ಇದು ನಮಗೆ ಬೇಡ ಗೈಸ್, ಯಾವುದಕ್ಕೂ ಪ್ರಯೋಜನ ಬರೋದ. ಎಲ್ಲ ಇಟ್ಬಿಡೋಣ. ನಂಗೆ ಒಂದ್ರ ಮೇಲೆ ಇಷ್ಟ ಆಗಿದೆ, ಬನ್ನಿ ತೋರಿಸ್ತೀನಿ. ಯಾವ್ದು ಗೊತ್ತಾ, ನನಗೆ ಇದಂತೂ ಹೆವಿ ಇಷ್ಟ ಆಗ್ಬಿಡಿದೆ. ನನ್ನ ತಮ್ಮ ಕೊಡಿಸ್ತಾನಂತೆ ಗೈಸ್. ಇದೊಂದು ಕ್ಯಾರೆಟ್ 20,000 ಅಂತೆ ಗೈಸ್.
ಇಲ್ಲಿ ನೋಡಿ 195 ಬಿಡು ಆಯ್ತು 20 ಗೈಸ್ ನನಗೆ ಇದು ಇಷ್ಟ ಆಗಿದೆ, ಮೋನಿಗೆ ಇದು ಇಷ್ಟ ಆಗ್ತಿದೆ. ಸೊ ನೋಡೋಣ ಗೈಸ್, ಇವಾಗ ಇದು ಎರಡರಲ್ಲೇ ಫೈನಲೈಸ್ ಮಾಡ್ಬೇಕು. ಪ್ರಾಬಬ್ಲಿ ನಾನು ಇದೇ ತೊಗೋಬೋದು ಬಿಕಾಸ್ ಐ ಮೀನ್ ಲವ್ ವಿತ್ ದಿಸ್ ಕಲರ್. ನೋಡೋಣ ಇರಿ. ನಂಗೆ ಇದು ಕೂಡ ಇಷ್ಟ ಆಯಿತು, ಇದು ಕೂಡ ಸಕ್ಕದಾಗಿದೆ. ಬಟ್ ನೋಡೋಣ ಇರಿ ಗೈಸ್, ಅದು ಚೆನ್ನಾಗಿದೆ, ಅದು 60,000. ಸೊ ಲೆಟ್ಸ್ ಸಿ ಟು ದಿಸ್ ಆ್ಯಂಡ್ ದಿಸ್. ಜೀನ್ಸ್ ಪ್ಯಾಂಟ್ ಕೋಚ್ ಮಾಡ್ತಿದ್ದೀನಿ ಗೈಸ್ ಇವ್ನು ಏನು ಗೈಸ್ ಹಿಂಗೆ ಆಡ್ಕೋತಾವನೆ, ಇವ್ನು ಹಳೆ ಜೀನ್ಸ್ ಪ್ಯಾಂಟ್ ಥರ ಇದೆಯಂತೆ ಇದು. ಹಳೆ ಜೀನ್ಸ್ ಪ್ಯಾಂಟ್ ಅದು ಕೊಟ್ಟಿದೆ ಇವರಿಗೆ. ಇದು 20 ಲಕ್ಷ ಡೀಲ್ ಮಾಡಿ. 20 ಲಕ್ಷ ಎಲ್ಲ ಅಲ್ಲ ಅದು. ಇದನ್ನ ಇವಾಗ ಮೋನಿ ಸೆಲೆಕ್ಟ್ ಮಾಡಿದಾಳೆ. ನಂಗೂ ಯಾಕೋ ಇದು ತುಂಬ ಇಷ್ಟ ಆಗ್ತಿದೆ, ಬ್ರೌನ್ ಕಲರು. ಬಟ್ ಐ ಡೋಂಟ್ ನೋ, ಇಬ್ಬರು ಒಂದೇ ಕಲರ್ ತೊಗೊಂಡ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ನನ್ನ ಹತ್ರ ಆಲ್ರೆಡಿ ಎಷ್ಟೊಂದು ವೈಟ್ ಬ್ಯಾಗ್ ಇದೆ. ದಿಸ್ ಈಸ್ ಆಲ್ಮೋಸ್ಟ್ ಪ್ರೈಸ್ ಹೇಳ್ತೀನಿ, ತೊಗೊಂಡ್ಮೇಲೆ ಪ್ರೈಸ್ ಹೇಳ್ತೀನಿ ಗೈಸ್. ಇವಾಗ ನನಗೆ ಇದಿಷ್ಟ ಆಯಿತು. ಇಟ್ ಇಸ್ ಸಮಥಿಂಗ್ ಲೈಕ್ ಗ್ರೇಯಿಶ್ ಬ್ರೌನ್ ಅಂತ. ಸೊ ನೋಡೋಣ, ಲೆಟ್ಸ್ ಸಿ ವಿಚ್ ಒನ್ ಐಮ್ ಗೋನ್ ಟೇಕ್ ಅಂತ. ಇದಿಷ್ಟ ಆಯಿತು ಗೈಸ್, ನೋಡೋಣ ಬನ್ನಿ ಯಾರು ತೊಗೋತೀನಿ ಅಂತ. ಗೈಸ್ ತೊಗೊಂಡಿದ್ದೀನಿ, ಎರಡೂ ಪ್ಯಾಕ್ ಮಾಡ್ತಾ ಇದ್ದಾರೆ. ಒಂದು ಬಂದು ನನಗೆ, ಇನ್ನೊಂದು ಬಂದು ಮೋನಿಕಂಗೆ. ಸೊ ಯಾವ ಕಲರ್ ಅಂತ ತೋರಿಸ್ತೀನಿ, ಬ್ಯಾಗ್ ಎಷ್ಟಾಯಿತು ಅಂತ ಕೂಡ ಹೇಳ್ತೀನಿ. ಸ್ಟೇ ಟ್ಯೂನ್ಡ್ ಗೈಸ್. ಅಲ್ಲಿ ತೊಗೊಂಡಿದ್ದೀನಿ, ಎನ್ಗ್ರೇವ್ ಕೂಡ ಮಾಡಿಸ್ತಾರೆ, ಹೆಸರು ಬರೆಸ್ತೀನಿ. ಏನು ಹೆಸರು ಬರೆಸ್ತೀನಿ ಅಂತ ನೋಡಬೇಕು ಅಂದರೆ ನೀವು ಕೂಡ ಸ್ಟೇ ಟ್ಯೂನ್ಡ್. ನಾವು ಹೆಸರು ಜೊತೆ ಸ್ಟಿಕ್ಕರ್ ಕೂಡ ಸೆಲೆಕ್ಟ್ ಮಾಡ್ಬೋದಂತೆ. ಅಲ್ಲಿ ನೋಡಿ ಎಲ್ಲ ರಾಶಿದು ಸೈನ್ ಇದೆ. ಬ್ಯಾಗ್ದು ಒರಿಜಿನಲ್ ಪ್ರೈಸ್ ಬಂದು 1 ಬ್ಯಾಗ್ ಮೋನಿದು ಕೂಡ ಬಂತು ನಂಗೆ.